ಇಂದು 79ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವು ಕಲ್ಪತರು ನಾಡಿನ ಟಿಪ್ಪೂರಿನಲ್ಲಿ ರಾಜ್ಯಾದ್ಯಂತ ಯೂಟ್ಯೂಬಿನ ಚಾಲನೆಯನ್ನು ನೋಂದಣಿಯನ್ನು ಮಾಡ್ಕೋಬೇಕು ಅಂತ ಕರೆ ಕೊಟ್ಟಿದ್ದು. ಅದಕ್ಕೆ ನಮ್ಮ ಅಖಿಲ ಕರ್ನಾಟಕ ಯೂಟ್ಯೂಬ್ ಬಳಕೆದಾರರ ಸಂಘ ಇಡೀ ರಾಜ್ಯಾದ್ಯಂತ ಇವತ್ತು ಚಾಲ್ತಿಯಾಗುತ್ತೆ. ಇದಕ್ಕೆ ಚಾಲನೆ ನೀಡೋದಕ್ಕೆ ನಮ್ಮ ನಾಗ್ತೇಳಿ ಚಂದ್ರಶೇಖರ್ ನಾಗ್ತೇಳಿ ಕೃಷ್ಣಮೂರ್ತಿಯವರು ಇದಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೂ ನಮ್ಮ ದಲಿತ ಮುಖಂಡರಾದ ಮಂಜು ಅವರು ಹಾಗೂ ಚಂದ್ರಣ್ಣವರು ಹಾಗೂ ಈ ಟಿಪ್ಪೂರಿನ ತಾಲೂಕಿನ ಅಧ್ಯಕ್ಷರಾಗಿ ಯೂಟ್ಯೂಬ್ನ ಅಧ್ಯಕ್ಷರಾಗಿರುವ ಗುರುದಣಿ ಮಂಜು ಅವರು ಹಾಗೂ ಕಾರ್ಯದರ್ಶಿಯಾಗಿರುವ ಮಂಜು ಆಲ್ಕೋಟೆಯವರು ಹಾಗೂ ರಘು ಅವರು ಹಾಗೂ ಶುಭಾ ಮೇಡಮ್ ಅವರು ಈಗ ಯೂಟ್ಯೂಬಿನ ಇವತ್ತಿನಿಂದ ನೋಂದಣಿಯ ಕಾರ್ಯಕ್ರಮನ ಪ್ರಾರಂಭಿಸಿದ್ದಾರೆ. ಇವತ್ತು ಒಳ್ಳೆಯ ದಿನ ಆದ್ದರಿಂದ ಈ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ನೋಂದಣಿಕೆ ಮಾಡಿಕೊಂಡು ನವೆಂಬರ್ನಲ್ಲಿ ವಿಜಯಲಕ್ಷ್ಮಿ ಶೋಭರು ಹಾಗೂ ವಿಕ್ರಮ್ ಪತ್ರಿಕೆಯವರು ಹಾಗೂ ಖ್ಯಾತ ಯೂಟ್ಯೂಬಿನ ಬರಹಗಾರರು ಇದನ್ನು ಕಾರ್ಯಾಗಾರನ ಉದ್ಘಾಟನೆ ಮಾಡ್ತಾರೆ. ಇದು ಚಾಲನೆ ಇವತ್ತು ಮೊದಲೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಚಾಲನೆ ಮಾಡಿದ್ದಾರೆ. ಇವತ್ತು ನಮ್ಮ ಕೃಷ್ಣಮೂರ್ತಿಯವರು ಬಂದು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಭಾಸ್ಕರ್ ಯೂಟ್ಯೂಬು ಹಾಗೂ ಎಲ್ಲ ಕರ್ನಾಟಕ ಟಿವಿ ಹಾಗೂ BTV ನಮ್ಮ ವಿಜಯ ಹಾಗೂ ಎಲ್ಲ ಮಾಧ್ಯಮ ಯೂಟ್ಯೂಬ್ನ ಮಿತ್ರರಿಗೆ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ವಂದನೆಗಳು ತಿಳಿಸ್ತಾರೆ. 79ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಅಖಿಲ ಕರ್ನಾಟಕ ಯೂಟ್ಯೂಬ್ ಚಾನಲ್ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಇಲ್ಲಿ ನಂದಿನಿ ಆಶ್ರಮ ಸರ್ಕಲ್ ನಂದಿ ಡೈರಿ ವಿಭಾಗ ಸ್ಟೇಡಿಯಂನಲ್ಲಿ ಇವತ್ತು DSSS ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಸಹಿತ ಆಮೇಲೆ ನಮ್ಮ ಭಾಸ್ಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಮಿಟಿ ಆಗಿರತಕ್ಕಂಥ ನಾಗ್ತೇಳಿ ಕೃಷ್ಣಮೂರ್ತಿಯವರು ಆಮೇಲೆ ಆ ಸದಸ್ಯರುಗಳು ಸಹಿತ ಎಲ್ಲರೂ ನಾವು ಇವತ್ತು ಸೇರ್ಕೊಂಡಿದ್ದೀವಿ. ಕಾರಣ ಉದ್ದೇಶ ಇಷ್ಟೇ, ಯೂಟ್ಯೂಬರ್ಸ್ ಅಂದರೆ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ. ನೈಜವಾಗಿ ಬಿತ್ತರಿಸ್ತಕ್ಕಂಥ ಸುದ್ದಿಗಳು ಯೂಟ್ಯೂಬರ್ಸೇ. ಮೊದಲನೇದಾಗಿ ಸ್ಥಳೀಯವಾಗಿ ಸುದ್ದಿ ಜನಗಳಿಗೆ ತಲುಪತಕ್ಕಂಥದ್ದು ಯೂಟ್ಯೂಬರ್ಸಿಂದಲೇ. ಆಮೇಲೆ ಏನಿದ್ರು ಬೇರೆ ಚಾನಲ್ಗಳಿಗೆ ಹೋಗುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯೂಟ್ಯೂಬರ್ನೂ ಆದಷ್ಟು ಮಾನ್ಯತೆ ಕೊಡಬೇಕು, ಯೂಟ್ಯೂಬರ್ಗೆ ರಕ್ಷಣೆ ಕೊಡಬೇಕು, ಯೂಟ್ಯೂಬರ್ನೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವಿವತ್ತು ಈ ಸ್ವತಂತ್ರ ದಿನಾಚರಣೆ ಬರ್ತಾ ಯೂಟ್ಯೂಬ್ ಒಂದು ಸಂಘಟನೆಯನ್ನು ಓಪನ್ ಮಾಡಿದ್ವಿ. ಈ ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ದಯಮಾಡಿ ಯಾರು ರಾಜ್ಯಾದ್ಯಂತ ಇದೆ, ಇದು ಅವರು ಇವರು ಅಂತೇನಿಲ್ಲ, ಯಾವ ಯೂಟ್ಯೂಬರ್ಸ್ ಆದರೂ ಸಹಿತವ ಯೂಟ್ಯೂಬ್ ಮಾನ್ಯತೆ ತಗೊಂಡಿರ್ತಕ್ಕಂಥವ್ರು ನೋಂದಣಿ ಮಾಡ್ಕೊಳ್ಬೋದು ಅಂತ ನಾನು ಕೇಳ್ಕೊಂತೀವಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರ್ತಾ ಈ ದಿನ ತಿಪ್ಪೂರು ತಾಲೂಕಿನ ಡಾಕ್ಟರ್ ಭಾಸ್ಕರ್ ರವರ ನೇತೃತ್ವದಲ್ಲಿ ಇವತ್ತು ಯೂಟ್ಯೂಬ್ ಚಾನಲ್ಲು ಇವತ್ತು ಉದ್ಘಾಟನೆ ಆಗಿದೆ. ಈ ಚಾನಲ್ಲು ಯಾವಾಗಲೂ ಕೂಡ ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡೋದ್ರ ಮುಖಾಂತರ, ಕಣ್ಣೀರು ಬಂದವರಿಗೆ ಕಣ್ಣೀರು ಒರೆಸೋದ್ರ ಮುಖಾಂತರ, ಮತ್ತು ಎಲ್ಲ ವರ್ಗದ ಏನು ಹೆಣ್ಮಕ್ಳು ಮಾನ ಪ್ರಾಣದ ಬಗ್ಗೆ ಈ ರಾಜ್ಯದಲ್ಲಿ ಈ ಚಾನಲ್ಲು ಸುದ್ದಿಗಳನ್ನು ಬಿತ್ತರಿಸಲಿ ಅಂತ ಹೇಳ್ತಾ, ಹಾಗೆಯೇ ಸರ್ಕಾರ ಕೂಡಲೇ ಏನು ಈ ಯೂಟ್ಯೂಬ್ ಚಾನಲ್ಗಳು ಯಾವಾಗಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾವೆ. ಈ ನಿಟ್ಟಿನಲ್ಲಿ ಸರ್ಕಾರ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥವರಿಗೆ ಸರ್ಕಾರದಿಂದ ಹೆಚ್ಚಿನ ನೆರವು ಕೊಡಬೇಕು. ಹಾಗೆಯೇ ಈ ಚಾನಲ್ಲು ಮುಂದಿನ ದಿನದಲ್ಲಿ ಎಮ್ಮರವಾಗಿ ಬೆಳೀಲಿ, ಕರ್ನಾಟಕ ರಾಜ್ಯಾದ್ಯಂತ ತುಂಬ ಸುದ್ದಿ ಮಾಧ್ಯಮಗಳು ಬಿತ್ತರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮೀಡಿಯಾ ನೆಟ್ವರ್ಕ್.